ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಕಲಾತ್ಮಿಕ. ನಾನು ನಿಮ್ಮ ವಿಜಯ ಶಿವಕುಮಾರ್. ತಾವೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಸಾರ್ಲೆ ಕುಡಿ ಅಂತ ಮಲೆನಾಡಲ್ಲಿ ಸಿಗುವಂಥ ಸೊಪ್ಪು. ಇದರಿಂದ ಚಟ್ನಿ ಮಾಡ್ತಾರೆ. ಇದಕ್ಕೆ ಕಾಯಿ, ಮೆಣಸು, ಬೆಳ್ಳುಳ್ಳಿ, ಬೇಕಾದರೆ ಕಡಲೆಬೇಳೆ, ಉದ್ದಿನಬೇಳೆ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಹುರಿದು ಬಿಟ್ಟು ಎಣ್ಣೆ ಹಾಕಿ ಇವನ್ನೆಲ್ಲ ಸಾಮಗ್ರಿಗಳನ್ನೆಲ್ಲ ಹುರಿದು ಚಟ್ನಿ ಮಾಡ್ತಾರೆ. ಇದ್ರ ಜೊತೆ ಅನ್ನದ ಜೊತೆ ಈ ಚಟ್ನಿ ಮಾಡಿಬಿಟ್ಟು ಹಾಕ್ಕೊಂಡು ತಿಂತಾರೆ. ಇದು ಕುಡಿ ಕುಡಿಯಾಗಿ ಬಿಡಿಸ್ಕೊಂಡು ಎಲೆಯೆಲ್ಲ ಬಿಡಿಸ್ಕೊಂಡು ಹುರ್ಕೊಂಡು ಚಟ್ನಿ ಮಾಡೋ ಅಂಥ ಸೊಪ್ಪು. ಇದು ವಿಶೇಷವಾದ ಮಲೆನಾಡಿನ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ವಿಶೇಷವಾದ ಸೊಪ್ಪು ಇದು ಸಾರ್ಲೆ ಕುಡಿ. ಅನ್ನದ ಜೊತೆ ಕೊಬ್ಬರಿ ಎಣ್ಣೆ, ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾರೆ. ಇದು ಸಾರ್ಲೆ ಕುಡಿ, ವಿಶೇಷವಾದ ಸೊಪ್ಪು. ಇದು ತುಂಬ ಹಳೆಯ ಕಾಲದ ಮನೆ. ಇದು ಮಲೆನಾಡಿನ ಮನೆ, ವಿಶೇಷವಾದ ಮನೆ. ಇದು ಹಂಚಿನ ಮನೆ, ತುಂಬ ದೊಡ್ಡದಿದೆ. ಇದು ಒಳಗಡೆ ಎಲ್ಲ ತುಂಬ ಸುಂದರವಾಗಿತ್ತು. ಇದು ನಮ್ಮ ಅಡಿಕೆ ತೋಟ. ಜಾತ್ರೆಗೆ ಹೋಗಿದ್ವಿ, ಅಲ್ಲಿ ಗೋಬಿ ಮಂಚೂರಿ ತಿಂದ್ವಿ. ಇದು ಎಲೆಗಡಬು, ಮಲೆನಾಡಿನ ವಿಶೇಷವಾದ ಎಲೆಗಡಬು. ಇದು ಬಾಳೆ ಎಲೆಯಲ್ಲಿ ಅಕ್ಕಿ ಸುಂದರವಾದ ಮನೆ. ಚಂದದ ಮನೆಯಲ್ಲಿ, ಶ್ರೀ ಚಂದದ ಗುಡಿಯಲ್ಲಿ, ಆನಂದದ ಹೊಳೆ, ಅನುರಾಗದ ಮಳೆ ಎಂದೆಂದು ತುಂಬಿ ಬರಲಿ. ಈ ಚಂದದ ಮನೆಯಲ್ಲಿ ನೂತನ ನಂದನ ನಲಿ ನಲಿದಾಡಲಿ, ಪ್ರೀತಿಯ ಸುಮವು ಅರಳುತ್ತಲಿರಲಿ, ಶಾಂತಿಯ ಸೌರಭ ಸೂಸುತ್ತಲಿರಲಿ, ಜ್ಞಾನದ ಜ್ಯೋತಿಯು ಬೆಳಗಿರಲಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ. ನಮಸ್ತೆ.